ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಸರ್ ತೊಳಿ. ಹಾಂ ಸರ್, ನಾನು ಆಗಲೇ ಹೇಳಿದಾಗೆ ಅನಾಥಾಶ್ರಮದಿಂದ ಸೇಲ್ ಆಗಿರೋ ಅಷ್ಟು ಮಕ್ಕಳು ಡೀಟೇಲ್ಸ್ ಇದೆ. ಸಿಕ್ಕಿರೋ ಮಕ್ಕಳನ್ನ ರಿಮೂವ್ ಮಾಡಿ ಸಿಗದೇ ಇರೋ ಮಕ್ಕಳನ್ನ ಮಾತ್ರ ಮೆನ್ಷನ್ ಮಾಡಿದ್ದೀವಿ. ಇದು ನಿಮ್ಗೆ ಸಹಾಯ ಆಗುತ್ತೆ. ಆದರೆ ಬಟ್ ಯಾವುದೇ ಕಾರಣಕ್ಕೂ ಅವರು ಯಾರ ಜೊತೆ ಇದ್ದಾರಲ್ಲ ಆ ಪೇರೆಂಟ್ಸ್ನ ಡಿಸ್ಟರ್ಬ್ ಮಾಡಬೇಡಿ. ಇದು ನಿಮ್ಮ ಮಗುನ ಎಲ್ಲಿ ತೊಗೊಂಡ್ರಿ, ದುಡ್ಡು ಕೊಟ್ಟು ತಗೊಂಡ್ರಾ, ಇದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ನೋಡಿ, ಹಾಗೆ ಕೇಳೋದ್ರಿಂದ ಅವ್ರ ಎಮೋಷನ್ಸ್ಗೆ ಹರ್ಟು ಆಗ್ಬೋದು. ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಆಗ ಎಲ್ಲರೂ ತಲೆಗೂ ಬರುತ್ತೆ ಸರ್, ಆ ಹೆಡ್ಡೇಕ್ ಬೇಡ ಅಂತ. ನಾನು ಹೇಳಿದ ನೆನಪಿರಲಿ. ಇಲ್ಲ ಸರ್, ಯು ಡೋಂಟ್ ವರಿ, ನಮ್ಮ ಕಡೆಯಿಂದ ಯಾವ ತಪ್ಪು ಆಗಲ್ಲ. ನಾವೇನು ಹೊರಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು. ನಾವು ಬರ್ತೀವಿ ಸರ್. ಅಪ್ಪು, ಪಪ್ಪ ಇಲ್ದಂಗ್ ತುಂಬಾ ಬೋರ್ ಆಗ್ತದೆ ಅಲ್ವಾ ಅಪ್ಪು? ಹೌದು ಮಿಂಚು, ಮಮ್ಮಿ ಇಲ್ದೆ ತುಂಬಾ ಬೋರ್ ಆಗ್ತಿದೆ. ಊಟನೇ ಬೇಡ ಅನಿಸ್ತದೆ. ಪಪ್ಪ ಮಮ್ಮಿ ಒಂದಾದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾವೆಲ್ರು ಒಟ್ಟಿಗೆ ಇರ್ಬೋದು, ಹ್ಯಾಪಿ ಆಗಿರ್ಬೋದು. ನಾವೆಲ್ರ ತರ ಅಪ್ಪ ಅಮ್ಮನ ಜೊತೆ ಇರ್ಬೋದು. ಹ್ಞೂ ಆಕಾಶ್, ನನಗೂ ಅದೇ ಆಸೆ. ದಿನ ನಾನು ದೇವ್ರ ಹತ್ರ ಅದೇ ಕೇಳ್ಕೊಂತೀನಿ. ದೇವ್ರೆ ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಂದ್ ಮಾಡ್ಬಿಡಪ್ಪ ಅಂತ. ದೇವ್ರು ನನ್ ಪ್ರೇಯರ್ನ ಯಾವಾಗ ಕೇಳಿಸ್ಕೊಂತಾನೋ ಗೊತ್ತಿಲ್ಲ, ಬಟ್ ಪ್ರೇಯರ್ ಮಾತ್ರ ಮಾಡ್ತಾನೆ ಇರ್ತೀನಿ ಕಣೋ. ಯಾವತ್ತೋ ಒಂದಿನ ಅವ್ರಿಬ್ರು ಒಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಆಸೆ. ಹೌದು, ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ರು ನನ್ ಪಪ್ಪ ಅಂತ ಗೊತ್ತು, ಆದ್ರೆ ಎಲ್ರ ಮುಂದೆ ಪಪ್ಪ ಅಂತ ಓಪನ್ ಆಗಿ ಕರೆಯಕ್ಕಾಗಲ್ವಲ್ಲ. ಪಪ್ಪನ ಜೊತೆ ಕ್ಲೋಸ್ ಆಗಿರೋದಿಕ್ಕಾಗಲ್ಲ. ಕ್ಲೋಸ್ ಆಗಿದ್ರೆ ಮಮ್ಮಿಗ್ ಬೇಜಾರಾಗುತ್ತೆ, ದೂರ ಇದ್ರೆ ನನಗ್ ಬೇಜಾರಾಗುತ್ತೆ. ಹಂಗ್ ಮಾಡಿದ್ರು ಕಷ್ಟ, ಹಿಂಗ್ ಮಾಡಿದ್ರು ಕಷ್ಟ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಪ್ಪ ಮಮ್ಮಿ ಮಧ್ಯೆ ನಾವ್ ಸೇರ್ಕೊಂಡು